ನನ್ನ ಹೆಂಡತಿ ಮಕ್ಕಳು ನಾವು ಏನಾರು ಬರ್ಲಿಲ್ಲ ಅಂದ್ರೆ ವಿಷ ತಗೊಂಡು 3 ಜನ ಕೊಡ್ಬಿಡ್ತೀವಿ ನಾವು. ಹಂಗೆಲ್ಲ ಕುಡ್ಬಿಡ್ತೀನಿ ಸರ್ ನಾನು. ನೀವು ಎಷ್ಟು ದಿನದಿಂದ 1 ತಿಂಗಳು 1.5 ತಿಂಗಳಿಂದ ಸರ್ ನಾನು ಕುಡಿಯೋಣ ಹೇಳಿ ಈಗ. ಹಂಗಲ್ಲ ಸರ್ ಕುಡಿಯೋಣ ಹೇಳಿ ಈಗ. ನಾನು ಕುಡಿತೀನಿ ಸರ್. ಕುಡಿತೀನಿ ನಾನು ವಿಷ ನಾನು ಕುಡಿಬೇಕು ಅಷ್ಟೇ. ನಮಸ್ಕಾರ. ಕೊಮ್ಮೇಗೌಡನ ಮಕ್ಕಳು ಮತ್ತು ಗೆರಸ್ನಹಳ್ಳಿ ಎರಡೂ ಗ್ರಾಮಸ್ಥರು. ನನಗೆ ಒಂದು ರಸ್ತೆ ಸಮಸ್ಯೆ ಇದೆ. ನಮ್ಮ ಊರಲ್ಲಿ ಹಿಂದಿನಿಂದಲೂ ಕೂಡ 60ರಿಂದ 70 ವರ್ಷದಿಂದ ರೂಢಿಗತ ರಸ್ತೆ ಇತ್ತು. ಆ ರೂಢಿಗತ ರಸ್ತೆಯನ್ನು ಚೆಲುವರಾಜು ಅನ್ನುವಂತಹ ವ್ಯಕ್ತಿ ಅದನ್ನು ಬಂದು ಮಾಡಿ ಫೆನ್ಸ್ ಹಾಕ್ಕೊಂಡು ನಮಗೆಲ್ಲ ತೊಂದರೆ ಕೊಡ್ತಾಯಿದ್ದೀನಿ ಅಂತೇಳಿ ಒಂದು 3-4 ತಿಂಗಳಿಂದಲೇ ನನಗೆ ಒಂದು ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿ ಕೊಟ್ಟ ಮೇಲೆ ನಾನು ನಿಯಮಾನುಸಾರ ನಮ್ಮ ಅಧೀನ ಸಿಬ್ಬಂದಿಯವ್ರನ್ನ ಕಳಿಸಿ ಅದನ್ನು ಒಂದು ರಿಪೋರ್ಟ್ ತಗೊಂಡಿದ್ದೆ. ಆವಾಗ ರಿಪೋರ್ಟಲ್ಲಿ ಅವರು 60-70 ವರ್ಷದಿಂದ ರಸ್ತೆ ಇರತಕ್ಕಂಥದ್ದು ಕಂಡು ಬಂದಿದೆ. ಮತ್ತು ಇದು ಮೂಲತಃ ದರ್ಖಾಸ್ತು ಜಮೀನು, ಹಿಂದ್ಗಡೆ ಅವ್ರಿಗೆಲ್ಲ ತೊಂದರೆ ಕೊಡ್ತಾಯಿದ್ದೀನಿ ಅಂತೇಳಿ ರಿಪೋರ್ಟ್ ಹಾಕಿದ್ರು. ಅದರ ಪ್ರಕಾರವಾಗಿ ಪೊಲೀಸ್ ಬಂದೋಬಸ್ತು ಮತ್ತು ನಮ್ಮ ಅಧೀನ ಸಿಬ್ಬಂದಿಯವ್ರನ್ನ ಆರ್ಡರ್ ಮಾಡಿ ನಿಯಮಾನುಸಾರ ರಸ್ತೆ ಬಿಡಿಸಿ ಒತ್ತುವರಿ ತೆರವುಗೊಳಿಸಿ ನನಗೆ ವರದಿ ಮಾಡಿ ಅಂತ ಹೇಳಿದ್ದೆ. ಅದರ ಪ್ರಕಾರ ಅವ್ರಿಗೆ ಮುಂಚಿತವಾಗಿ ಗ್ರಾಮಸ್ಥರಿಗೆ ಮತ್ತು ಸಂಬಂಧಿಸಿದವರಿಗೆ ತಿಳಿಸಿ ಎಲ್ಲರ ಸಮ್ಮುಖದಲ್ಲಿ ಅದೇನು ರೂಢಿಗತ ರಸ್ತೆ ಇತ್ತು ಅದನ್ನು ಬಿಡಿಸಿ ಕಾನೂನು ಪ್ರಕಾರವಾಗಿ ಬಂದಿದ್ದರು. ಆನಂತರ ಆ ಚೆಲುವರಾಜು ಅಂತ ವ್ಯಕ್ತಿ ನಮ್ಮ ಆಫೀಸ್ಗೆ ಕೆಲವು ಸಂಘಟನೆಗಳು ಮತ್ತು ಅವ್ರ ಜೊತೆ ಬಂದು ನನಗೆ ನಾನು ತೆಂಗಿನ ಗಿಡ ಹಾಕಿದ್ದೆ, ನನ್ನ ಏಕೈಕಿ ಬಂದು ನಿಮ್ಮವರು ಅಂದರೆ ನಿಮ್ಮ ಕಚೇರಿಯವರು ನನ್ನ ದಾರಿ ಮಾಡಿಬಿಟ್ಟಿದ್ದಾರೆ, JCB ತಂದು ಅದನ್ನ ನನಗೆ ನಷ್ಟ ಮಾಡಿದ್ದಾರೆ ಅಂತೇಳಿ ನನಗೆ ಅವರೊಂದು ಅರ್ಜಿ ಕೊಟ್ಟಾಗ ನಾನು ಹೇಳಿದೆ, ಇಲ್ಲ ಅದು ನಮಗೆ ಸರ್ಕಾರದ ನಿಯಮನೇ ಇದೆ, ದರ್ಖಾಸ್ತು ಭೂಮಿ ಆದರೆ ಹಿಂದುಗಡೆಯವ್ರಿಗೆ ಮತ್ತು ನಾವು ಸಾಗುವಳಿ ಚೀಟಿ ಕೊಡಬೇಕಾದ್ರೂ ಕೂಡ ನಾವು ಕಂಡೀಷನ್ ಹಾಕಿರ್ತೀವಿ, ಹಿಂದುಗಡೆ ಹೋಗ್ಬೇಕಾದ್ರೆ ರಸ್ತೆಯನ್ನು ಕೊಡಬೇಕಾಗತ್ತೆ ಅಂತ ಎಲ್ಲ ಹೇಳಿರ್ತೀವಿ. ಹಾಗಾಗಿ ನಿಮಗೆ ತೊಂದರೆ ಆಗಿದ್ದರೆ ನಾನೇ ಸ್ಥಳಕ್ಕೆ ಬರ್ತೀನಿ, ಯಾವುದೇ ಗಲಾಟೆ ವಗೇರೆಗಳು ಮಾಡ್ಕೋಬೇಡಿ, ಅನೂನ್ಯವಾಗಿ ಒಂದು ಊರಲ್ಲಿ ಅನೂನ್ಯವಾಗಿ ಬದುಕಿ ಅಂತ ಹೇಳಿದ್ದೆ. ಒಂದು ಡೇಟ್ ಕೊಡಿ ಅಂತ ಹೇಳಿದರು. ನಾನು ಒಂದು 15 ದಿನ ಬಿಟ್ಟು 1 ವಾರ ಬಿಟ್ಟು ಬರ್ತೀನಿ ಅಂತ ಅವ್ರಿಗೆ ಕಳಿಸಿದ್ದೆ. ಆವಾಗ ನಾನು ಯಾವ ಡೇಟ್ ಹೇಳಿದ್ದೆ ಆ ಡೇಟಲ್ಲಿ ನನಗೆ ಹೈಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾನು ಆ ದಿನ ಅವ್ರಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರಿಗೆ ಫೋನ್ ಮಾಡೋದಕ್ಕೆ ಹೇಳಿದೆ, ನನಗೆ ಹೈಕೋರ್ಟಲ್ಲಿ ಕೆಲಸ ಇದೆ, ನಾನು ಇದನ್ನು ಬರೋಕ್ಕಾಗಲಿಲ್ಲ, ನೆಕ್ಸ್ಟ್ ಒಂದು ಡೇಟ್ ಹೇಳ್ತೀನಿ, ಆ ಡೇಟ್ ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಬೇರೆ ಬೇರೆ ಕೆಲಸದ ಒತ್ತಡದಿಂದ ಅವತ್ತು ನಾನು ಹೋಗೋಕ್ಕಾಗಲಿಲ್ಲ. ಮತ್ತೊಂದು ಸರಿ ಕಳೆದ ಶುಕ್ರವಾರ ಬರ್ತೀನಿ ಅಂತ ಫೋನಲ್ಲಿ ಹೇಳಿದ್ರು, ಬರ್ತೀರಾ ಅಂತ. ಬರ್ತೀನಿ ಅಂತ ಹೇಳಿದ್ದೆ. ಮತ್ತೊಂದು ನಾನು ಹೈಕೋರ್ಟ್ ಮಾಹಿತಿ ಆಯೋಗಕ್ಕೆ ಖುದ್ದು ಹಾಜರಾಗಿರೋದ್ರಿಂದ ಇಲ್ಲ ಇವತ್ತು ಬರೋಕ್ಕಾಗಲಿಲ್ಲ, ನೆಕ್ಸ್ಟ್ ವೀಕಲ್ಲಿ ಖಂಡಿತ ಬರ್ತೀನಿ, ನಾನು ಫೋನ್ ಮಾಡಿಬಿಟ್ಟೆ ಬರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನು ಮಂಗಳವಾರ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಸೋಮವಾರ ಇವ್ರು ಬಂದು ಏಕಾಏಕಿ ನನ್ನ ಕಚೇರಿಗೆ ಬಂದು ನಾನು ಹೊರಡಬೇಕಾದ್ರೆ ನೀವು ಎಷ್ಟು ದಿನ ಅಂತ ಬರೆದು ನನಗೆ ಬಾಂಡ್ ಪೇಪರಲ್ಲಿ ಬರ್ಕೊಡಿ, ನಾಳೆ ಬರ್ತೀನಿ. ನಾನು ಹೇಳಿದೆ ಅವ್ರಿಗೆ, ನಾಳೆ ಬರ್ತೀನಿ, ನಾನು ಕಳೆದ ಬಾರಿ ಹೈಕೋರ್ಟ್ ಹೋಗಿದ್ದೆ, ಬರೋಕ್ಕಾಗಿರಲಿಲ್ಲ, ಖಂಡಿತ ನಾನು ನಾಳೆ ನಿಮ್ಮ ಸ್ಪಾಟಲ್ಲಿ ಬರ್ತೀನಿ, ನೀವೆಲ್ಲ ಬನ್ನಿ, ಅಲ್ಲೇ ಡಿಸ್ಕಸ್ ಮಾಡೋಣ, ನಿಮ್ದೇನಿದೆ ಸಮಸ್ಯೆ ಅಲ್ಲೇ ಪರಿಹಾರ ಮಾಡ್ತೀನಿ ಅಂತ ಹೇಳಿದಾಗ ಅವರು ಇಲ್ಲ ನೀವು ಬೇಕು ಅಂತ ಬರ್ತಾ ಇಲ್ಲ, ನಾನು ನಾಳೆ ಬರ್ತೀರಿ ಅಂತಂದರೆ ನನಗೆ ಬಾಂಡ್ ಪೇಪರಲ್ಲಿ ಬರ್ಕೊಡಿ ಅಂತ ಹೇಳಿ ನಾನು ಹೊರಗಡೆ ಯಾವುದೋ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೆ. ಅದು ಅಡ್ಡಗಟ್ಟಿ ನನ್ನನ್ನು ಇಲ್ಲ ನೀವು ಬರಲಿಲ್ಲ ಅಂತಂದರೆ ನಾನು ವಿಷ ಕೊಡ್ತಿಲ್ಲೇ ಸಾಯ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ್ಯಕ್ಚುಲಿ ಇದು ಚೆಲುವರಾಜು ಅಂತಕ್ಕಂಥ ವ್ಯಕ್ತಿ. ನಾನು ಅವ್ರಿಗೆ ಹೇಳಿದೆ, ಈ ಥರ ಎಲ್ಲ ಮಾಡಬಾರ್ದು, ಸುಮ್ಮನೆ ಎದುರಿಸ್ತಕ್ಕಂಥದ್ದು ಅವೆಲ್ಲ ಬೇಡ, ಏನಿದೆ ನಿಯಮಾನುಸಾರ ಕಾನೂನುಬದ್ಧವಾಗಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ರು, ನೀವು ಇಷ್ಟು ಆರೋಗ್ಯಂಟಾಗಿ ಮಾತಾಡ್ತಕ್ಕಂಥದ್ದು ಸಲ್ಲ ಅನ್ನೋದಕ್ಕೆ ಇಲ್ಲ ಅಂತೇಳಿ ಕಿರ್ಚಾಡಿ ನಮಗೆ ಎಲ್ಲೋ ಹೋಗ್ತೀರಾ ನೀವು, ನನಗೆ ಬಾಂಡ್ ಪೇಪರಲ್ಲಿ ಬರ್ಕೊಟ್ಬಿಟ್ಟು ಮುಂದೆ ಹೋಗಿ ಅಂತೇಳಿ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆ್ಯಕ್ಚುಲಿ ಅದಾದಮೇಲೆ ನಾನು ನಿನ್ನೆ ಮಂಗಳವಾರ ಹೋಗಿದ್ದೆ. ನಾನು ಅವ್ರ ಸ್ಪಾಟ್ಗೆ ರೈತರು ಮತ್ತು ಊರವರೆಲ್ಲ ಬಂದಿದ್ದರು. ಆ ಸ್ಥಳ ಪರಿಶೀಲನೆ ಮಾಡಿದಾಗ ನಿಜ ಸತ್ಯಾಂಶ ಗೊತ್ತಾಯಿತು. ಇವರು ಸ್ವಂತ ತಮ್ಮನಿಗೆ ದಾರಿ ಕೊಡೋದಲ್ಲೇ
ಅಣ್ಣ ತಮ್ಮಂದಿರಿಬ್ಬರಿಗೂ ಕೂಡ ಮಂಜೂರಿಯಾಗಿರ್ತಕ್ಕಂಥ ಭೂಮಿ. ತಮ್ಮನಿಗೆ ಮಂಜೂರಿಗೆ ಆ ಒಂದು ಅವಕಾಶ ಕೊಟ್ಟರೆ ತಿರುಗಾಡಲಿಕ್ಕೆ ತೊಂದರೆ ಕೊಟ್ಟು ಬೇಲಿ ಹಾಕಿ ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಇಡೀ ಗ್ರಾಮಸ್ಥರು, ಕೊಮ್ಮೆಗಳು ಮಕ್ಕಳು ಮತ್ತು ಗೆಸ್ನಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ನಮಗೆ 7 ಸ್ಥಳದಲ್ಲಿ 60-70 ವರ್ಷದಿಂದ 10-15 ವರ್ಷದಿಂದ ಸ್ವಂತ ತಮಗೆ ದಾರಿ ತಿರುಗಾಡೋಕ್ಕೆ ತೊಂದರೆ ಕೊಡ್ತಾ ಇದೆ ಅಂತೇಳಿ. ಹಾಗಾಗಿ ದರಖಾಸ್ತು ಭೂಮಿ ಆಗಿರೋದ್ರಿಂದ ಅಲ್ಲಿ ಜನ ಒಂದು 7-8 ರೈತರಿಗೆ ಆ ರಸ್ತೆಯನ್ನೇ ಅವಲಂಬನೆ ಮಾಡಿಕೊಂಡಿರೋದ್ರಿಂದ ನಿಯಮಾನುಸಾರವಾಗಿ ನಮ್ಮ ಕಚೇರಿಯವರು ರಸ್ತೆ ಬಿಡಿಸಿ ಬಂದಿರತಕ್ಕಂಥದ್ದು ಕಾನೂನು ಬದ್ಧವಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಕೂಡ ತಾರತಮ್ಯ ನಮ್ಮ ಕಚೇರಿಯಿಂದ ಆಗೋದಿಲ್ಲ. ಇವರು ಸುಮ್ಮನೆ ನ್ಯೂಸೆನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಬೇರೆ ವಿಡಿಯೋ ಮಾಡಿ ಬೇರೆ ಬೇರೆ ಚಾನಲ್ ಮೂಲಕ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದು ಜನಗಳಿಗೆ ಬೇರೆ ರೀತಿಯ ಮೆಸೇಜನ್ನು ಕಳಿಸ್ತಿರ್ತಕ್ಕಂಥದ್ದು ಅಪರಾಧದ ಸಂಗತಿ. ಹಾಗಾಗಿ ಜನ ಬೇರೆಯವರು ಈ ಥರದ್ದೆಲ್ಲನೂ ಕೂಡ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬ ರೈತರಿಗೂ ಕೂಡ ಅವ್ನು ಬದುಕ್ತಕ್ಕಂಥ ಹಕ್ಕಿದೆ. ಅನೂನ್ಯವಾಗಿ ಅಕ್ಕಪಕ್ಕದವರು ಹಿಂಗಡೆ ಹೋಗೋಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದೇ ರೀತಿ ಕಾನೂನುಬದ್ಧವಾಗಿ ನಾವು ದರಖಾಸ್ತು ಭೂಮಿಯಲ್ಲಿ ಹಿಂದ್ಗಡೆ ಹೋಗ್ತಕ್ಕಂಥವ್ರಿಗೆ ನಾವು ದಾರಿ ಬಿಡಿಸ್ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಪಾಲಿಸಿದ್ದೀವಿ ಅಷ್ಟೇ. ಇದರಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಆಗಲಿ ಅಥವಾ ಇನ್ನಿತರ ಬೇರೆ ಇಂಟೆನ್ಷನ್ ಇರ್ತಕ್ಕಂಥದ್ದೆಲ್ಲ. ಒಟ್ಟಾರೆಯಾಗಿ ನಾವು ಸಾರ್ವಜನಿಕ ಉಪಯೋಗಕ್ಕೆ ರಸ್ತೆ ಬಿಡಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅಷ್ಟೇ. ಈ ಸರ್ಕಾರದ ರೂಲ್ಸು, ಸರ್ಕಾರದ ನಿಯಮ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಒಂದು ಕಡೆ ಈಗ ರಸ್ತೆ ಬೇಕು ಅಂತೇಳಿ ಕೆಲವೊಂದಷ್ಟು ರೈತರು ಇದು ಮಾಡ್ತಾರೆ, ಕೆಲವೊಂದಷ್ಟು ರಸ್ತೆನೇ ಬೇಡ ಅಂಥೇಳಿ ಒಂದು ಹೋರಾಟಗಳು ನಡೆಯುತ್ತೆ. ಆದರೆ ಕೆಲವೊಂದಷ್ಟು ಪಾಯ್ಸನ್ಗಳ ಹಿಡ್ಕೊಬಂದು ಬ್ಲ್ಯಾಕ್ಮೇಲ್ ಮಾಡುವಂಥದ್ದು ಈ ಥರ ಆಯಿತು ಅಂತಂದರೆ ಕೆಲಸಕ್ಕೆ ಒಂದಷ್ಟು ಕಡೆ ಬೇಜಾರು ಅನ್ಸಲ್ವ ಸರ್? ಅದಕ್ಕೆ ಈಗ ನಾವು ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥದ್ದನ್ನ ಇವರು ಬ್ಲ್ಯಾಕ್ಮೇಲ್ ಮಾಡ್ತಕ್ಕಂಥ ಇದನ್ನು ಮುಂದೆ ಆಗಬಾರ್ದು ಅಂತೇಳಿ ನಾನು ಇವ್ರ ಮೇಲೆ ಕಾನೂನುಬದ್ಧವಾಗಿ ದೂರನ್ನು ಪೊಲೀಸ್ ಠಾಣೆಗೆ ಕೊಟ್ಟಿದ್ದೀನಿ. ಅವರು FIR ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ. ಪೊಲೀಸವರು ತನಿಖೆ ಮಾಡಿ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ ನನಗೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕ ಪ್ರಕಾಶ್ ಮಾತಾಡೋದು. ಏನಪ್ಪ ವಿಚಾರ ಅಂತಂದರೆ, ಬಿಳಿಕೆರೆ ಹೋಬಳಿ ಹುಣಸೂರು ತಾಲೂಕು ಗಿರಸನಹಳ್ಳಿ ಗ್ರಾಮದಲ್ಲಿ ಚಲುವರಾಜ್ ಅನ್ನೋ ವ್ಯಕ್ತಿ ಅವನ ರಸ್ತೆಗೆ ಸಾಗುವಳಿಗೆ ಅರ್ಜಿ ಹಾಕೊಂಡಿರ್ತಾನೆ. ಅವನ ತಮ್ಮನೂ ಕೂಡ ಹಾಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಗ್ರಾಮದವರು ರಸ್ತೆ ವಿಚಾರವಾಗಿ 30 ವರ್ಷಗಳಿಂದ ತಿರುಗಾಡ್ತಾರದ ರಸ್ತೆಗೆ ಅವರು ಅರ್ಜಿ ಕೊಟ್ಟಿರ್ತಾರೆ. ಇಲ್ಲಿ ರಸ್ತೆ ಇರುತ್ತೆ, ನಮಗೆ ತೆರವುಗೊಳಿಸ್ಕೊಡಿ ಅಂತ ಅಂದ್ಬಿಟ್ಟು ತಹಸೀಲ್ದಾರ್ ಅವರು ರೂಢಿಗರ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ ಅಂದ್ಬಿಟ್ಟು ಅವರ ಸಿಬ್ಬಂದಿ ಅವ್ರ ಕೈಲಿ ಅದನ್ನು ತೆರವುಗೊಳಿಸ್ತಾರೆ. ಆಗ ಚಲುವರಾಜ್ ಅನ್ನೋ ವ್ಯಕ್ತಿ ಇಲ್ಲಿ ರಸ್ತೆನೇ ಇರಲಿಲ್ಲ, ರಸ್ತೆ ಹೆಂಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅವನ ಸ್ವಂತ ತಮ್ಮನೇ ಒಂದು ಜಮೀನು ಮುಂದೆ ಜಮೀನು ಇರ್ತದೆ, ಅವನಿಗೆ ಬೇಕಾದ ರಸ್ತೆ ಇದು. ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಮುಂದೆ 15ನೇ ತಾರೀಕು ರೈತ ಸಂಘಟನೆಯಲ್ಲಿ ತಾಲೂಕು ಕಚೇರಿಗೆ ಬರ್ತಾರೆ. ತಹಸೀಲ್ದಾರ್ ಹತ್ರ ಚರ್ಚೆ ಮಾಡ್ತಾರೆ. ಸರ್ ನೀವು ಸ್ಪಾಟಿಗೆ ಬರಲಿಲ್ವಲ್ಲ ಅಂತಂದ್ರೆ ಅವರು ಇಲ್ಲ ನಾಳೆ ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ಈ ಚಲುವರಾಜ್ ಅನ್ನೋ ವ್ಯಕ್ತಿನ ಹೇಳ್ತಾನೆ, ನೀವು ಇಲ್ಲ ಬರ್ತಾ ಇಲ್ಲ, ನೀವು ಬರ್ತೀನಿ ಅಂತ ಬರ್ಕೊಡಿ ಅಂತ ಅಂದ್ಬಿಟ್ಟು ವಿಷದ ಬಾಟ್ಲ ತೆಗೆದು ಆ ಕೈಯಲ್ಲಿ ಹಿಡಿದು ನಾನು ವಿಷ ಕುಡಿತೀನಿ ಅಂತ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಇದೆಲ್ಲ ತಪ್ಪಪ್ಪ ಅಂತ ತಹಸೀಲ್ದಾರ್ ಅವರು ಹೇಳ್ತಾರೆ. ಆದರೂ ಕೂಡ ಇವನು ಇಲ್ಲ ನಾನು ಕುಡಿತೀನಿ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋ ಅಂಥ ವಿಚಾರವಾಗಿ ಮಾಡ್ತಾನೆ. ಆದರೆ ನಾನು ಚಲುವರಾಜರಿಗೆ ಹೇಳೋ ವಿಚಾರ ಏನಪ್ಪ ಅಂತಂದರೆ, ರೈತ ದೇಶದ ಬೆನ್ನೆಲುಬು, ಅವ್ನು ಸತ್ತೋದ್ರೆ ಅವ್ನ ಮನೆಯಲ್ಲೇ ಹಾಕ್ಬಿಟ್ಟೋಗುತ್ತೆ. ಆದರೂ ಕೂಡ ಒಬ್ಬ ಅಧಿಕಾರಿಗೂ ಕೂಡ ಅದು ತೊಂದರೆ ಆಗುತ್ತೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರೈತರಿಗೆ ಯಾವುದೇ ಕಾರಣಕ್ಕೂ ಕೂಲಂಕುಷವಾಗಿ ಚರ್ಚೆ ಮಾಡೋಣ, ಹೋರಾಟ ಮಾಡೋಣ. ರಸ್ತೆ ಏನು ಬೇಕು ನಿಮಗೆ ಅದು ಹೋರಾಟ ಮಾಡಿ ಇದನ್ನು ಚರ್ಚೆ ಮಾಡೋಣ. ಆದರೂ ಕೂಡ ಈ ಸಂದರ್ಭದಲ್ಲಿ ನಾನು ರೈತರಿಗೆ ಹೇಳ್ತೀನಿ, ಈ ದೃಢ ನಿರ್ಧಾರವನ್ನು ಖಂಡಿತವಾಗೂ ತಗೋಬೇಡಿ. ವಿಷದ ಬಾಟ್ಲಿ ಹಿಡಿದು ಒಬ್ಬ ಅಧಿಕಾರಿ ಮೇಲೆ ನಾನು ವಿಷ ಕುಡಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಅದು ಅಪರಾಧ. ಅದು ಈಗ ಆಲ್ರೆಡಿ 4 ಜನದ ಮೇಲೆ FIR ಆಗಿದೆ. ಅದು ತನಿಖೆ ಮಾಡ್ತಾಯಿರ್ತಾರೆ. ಆದರೂ ಕೂಡ ಈ ದುರ್ಘಟನೆಗೆ ಕೈ ಹಾಕಬೇಡಿ. ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದರೆ, ರೈತರು ಈ ಯಾವುದೇ ರೀತಿಯಾದ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಸ್ತೆ ಬೇಕು. ನಾವು ಸಂಘಟನೆಯವರು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತಿಗೂ ಕೂಡ ನಾವು ತಹಸೀಲ್ದಾರ್ ಅವರಿಗೆ ರಸ್ತೆ ಬೇಕು ಅಂತ ಅಂದ್ಬಿಟ್ಟು ಅವರ ಮುಂದ್ಗಡೆ ನಾವು ಡೈಲಿ ಚರ್ಚೆ ಮಾಡ್ತಾ ಇರ್ತೀವಿ. ರಸ್ತೆ ಇನ್ನೊಬ್ಬನಿಗೆ ಬೇಕೇ ಬೇಕು ಸರ್ ಅಂತ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ಅವರು ಏನು ಕಾನೂನು ಇದೆ ಅದನ್ನು ವಾಯುವಾಗಿ ಕೇಳೋಣ. ಅದು ತಪ್ಪು ಮಾಡಿದರೆ ನಾವು ಚರ್ಚೆ ಮಾಡೋಣ, ತಹಸೀಲ್ದಾರ್ ಅವರಿಗೆ ಹೋರಾಟ ಮಾಡೋಣ, ತಹಸೀಲ್ದಾರ್ ಮೇಲೆ ಇದು ಮಾಡೋಣ. ನಾವು ಅದನ್ನು ತಪ್ಪು ಅಂತಲ್ಲ. ಈ ಥರ ಬ್ಲ್ಯಾಕ್ ಮೇಲ್ ವಿಷ ಬಾಟ್ಲಿ ಹಿಡಿದು ಬ್ಲ್ಯಾಕ್ ಮೇಲ್ ಮಾಡೋಂಥದ್ದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.